ಧ್ವಜವನ್ನ ಉತ್ಪಾದನೆ ಮಾಡುವಂತಹ ಕೇಂದ್ರದಲ್ಲಿ ನಾವಿದ್ದೇವೆ. ದೆಹಲಿ ಕೆಂಪುಕೋಟೆ ಮೇಲೂ ಹಾರಾಡೋದು ಇಲ್ಲಿಂದ ಕರಗತ್ತೆ. ಧ್ವಜದ ಬಟ್ಟೆ ತಯಾರಾಗುವಂತಹ ಜಾಗ, ನಿಜಕ್ಕೂ ಇದು ಪವಿತ್ರವಾದ ಸ್ಥಳ ಆಚಾರ. ಮೈದಾ ಹಿಟ್ಟು, ಅಂಟು, ಬೇವಿನ ಎಣ್ಣೆ ಹಾಕಿ ಕುದಿಸ್ತಾರ. ಕಟ್ಟಿಗೆಯಿಂದ ನಾವು ಇಲ್ಲಿ ಸೌದಿ ಇದನ್ನ ಮಾಡ್ಕೊಂತೀವ್ರಿ. 10 ಕೊಡ ನೀರ್ ಹಾಕಿ ಕುದಿ ಬಂದ ನಂತರ ಆ ನೂಲ್ ಏನೈತಲ್ರಿ ಇದ್ರೊಳಗ ನೆನೆ ಹಾಕಿ ತಾನೇ ಇಲ್ಲಿಗೆ ಹಾಕಿದ್ರೆ ನೂರನ್ನ ಅದು ತಾನೇ ಇಡೀ ಭಾರತನೇ ತಿರುಗಿ ನೋಡುವಂತಹ ಒಂದು ಹೆಮ್ಮೆಯ ಸ್ಥಳ ಗರಗ. ಅದು ನಮ್ ಕರ್ನಾಟಕದಲ್ಲಿದೆ ಅನ್ನೋದು ಇನ್ನೂ ದೊಡ್ಡ ಹೆಮ್ಮೆಯ ವಿಷಯ. ಈ ಹೇಳ್ಬೇಕು ಅಂದ್ರೆ ಅಜ್ಜಾರ, ನಮ್ ಕರ್ನಾಟಕದಲ್ಲಿರೋರು ಎಷ್ಟೊಂದ್ ಜನಕ್ಕೆ ವಿಷಯನೇ ಗೊತ್ತಿರೋದಿಲ್ಲ, ಮಾಹಿತಿನೇ ಇರೋದಿಲ್ಲ. ಬಟ್ಟೆಯಾಗಿ ಪರಿವರ್ತನೆ ಆಗೋದಿಲ್ಲ. ಈಗ ಇದು ಬಲ್ಗರ್ಸಿನ ಐತ್ರಿ. ಈಗ ನಾ ಬಲ್ಗರ್ಸಿನ ಕಾರ್ತದೇನ್ರಿ. ಈಗ ಈ ಎಡಗಾಲ ಒಂದು ರಪ್ಪ ಅಂತ ಪಾಸ್ ಆಯ್ತು. ಅದ್ರಲ್ಲಿ ಒಂದೇನೋ ಒಂದು ಚಿಕ್ಕದು ಇದಿದೆ. ಎಷ್ಟು ಖುಷಿ ಆಗ್ತಿದೆ ಅಂತಂದ್ರೆ ಅಮ್ಮನ ತಲೆನೇ ನೇವರಿಸ್ತಿದ್ದೀನಿ ಅಂತ ಅನಿಸ್ತಿದೆ. ನಾವು ಇರುವಂತಹ ಜಾಗ ಸ್ವತಂತ್ರ ಭಾರತಕ್ಕೆ ಸ್ವತಂತ್ರವನ್ನ ತರಲು ಹೋರಾಡಿದಂತಹ ಹಲವಾರು ಮಹನೀಯರು ತಮ್ಮ ತನು ಮನ ತ್ಯಾಗ ಬಲಿದಾನಗಳನ್ನ ಕೊಡುಗೆಯಾಗಿಟ್ಟು ನಮಗೆ ಸ್ವಾತಂತ್ರ್ಯವನ್ನ ಕೊಡಿಸಿದ್ರಲ್ಲ, ಅಂತಹ ಮಹನೀಯರು ಓಡಾಡಿದಂತಹ ಜಾಗ ಇದು. ಕರ್ನಾಟಕದ ಹೆಮ್ಮೆಯ ಧಾರವಾಡ ಜಿಲ್ಲೆಯಲ್ಲಿರುವಂತಹ ಗರಗ. ಇದು ನನ್ನ ಭಾರತದ ಧ್ವಜ. ಸೊ ಈ ಧ್ವಜವನ್ನ ಉತ್ಪಾದನೆ ಮಾಡುವಂತಹ ಕೇಂದ್ರದಲ್ಲಿ ನಾವಿದ್ದೇವೆ. ಇದೇ ಇಂದಿನ ವಿಡಿಯೋದ ವಿಶೇಷತೆ. ನಿಮಗಾಗಿ ಅನಿಕೇತನ ಯೂಟ್ಯೂಬ್ ಚಾನೆಲ್ ಅಲ್ಲಿ ಬನ್ನಿ ನೋಡೋಣ ವಿಡಿಯೋನ. ಎಲ್ಲಪ್ಪ ಅಜ್ಜಾರ ನಮಸ್ಕಾರ ರೀ. ನಮಸ್ಕಾರ ರೀ. ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ? ನಮ್ದು 40-45 ವರ್ಷ ಆಯ್ತು. 45 ವರ್ಷ. ಅಂದ್ರೆ ಹುಟ್ಟಿ ಬೆಳೆದಿದ್ದೆಲ್ಲ ಗರ್ಗದಲ್ಲ? ಇಲ್ಲ, ನಮ್ದು ಹಾವೇರಿ ಅಂತಿಲ್ರಿ. ಅಲ್ಲಿಂದ ಬಂದು 17-18 ವರ್ಷಕ್ಕೆ ಈ ಕಡೆ ಧಾರವಾಡ ಜಿಲ್ಲಾಕ್ಕೆ ಬಂದ್ಬಿಟ್ಟು. ನಿಮಗೂ ಈ ನಮ್ಮ ಭಾರತದ ಧ್ವಜಕ್ಕೂ ಇರುವಂತಹ ಒಡನಾಟದ ಬಗ್ಗೆ ನಾವು ತಿಳ್ಕೊಳ್ಬೇಕು. ಇವಾಗ ಏನೇನು ಕೆಲಸ ಮಾಡ್ತೀರಾ ನೀವು ಧ್ವಜ ತಯಾರಿಕೆಯಲ್ಲಿ ಅಂತ ಅನ್ಬಿಟ್ಟು? ಈಗ ನೋಡ್ರಿ, ನಮ್ಮಲ್ಲಿ ಧ್ವಜ ತಯಾರಾಗಬೇಕಾದ್ರೆ 1975 ನಮ್ಮ ಗೌರ್ಮೆಂಟ್ ಏನಿದಲ್ರಿ, ಖಾದಿ ಕಮಿಷನ್, ಖಾದಿ ಬೋರ್ಡ್ನವರು ಬಟ್ಟೆ ತಯಾರು ಮಾಡ್ಲಿಕ್ಕೆ ನಮ್ಗ ಅನುಮತಿ ಕೊಟ್ರಿ, ಪರ್ಮಿಷನ್ ಕೊಟ್ರು, ಲೈಸೆನ್ಸ್ ಕೊಟ್ರು. ಅವಾಗಿಂದ ನಾವು 90ರವರೆಗೂ ಪೂರ್ತಿ ಖಾದಿ ಬಟ್ಟೆ ನಾವು ತಯಾರು ಮಾಡಿದ್ವಿ. BIS ಪ್ರಕಾರ ಅವು ಟೆಸ್ಟಿಂಗ್ ನಾವು ಪಾಸ್ ಆಗಿ ಬಂದಿದ್ದೆ. ಆ ನಂತರ ಏನೈತಲ್ರಿ, ನಾವು ಅದನ್ನ ಬಟ್ಟೆ ಏನ್ ಮಾಡಿದ್ರಿ, ಮುಂಬೈ ಕಳಿಸ್ತಿದ್ರು. ಮುಂಬೈ ಡೈಯಿಂಗ್ ಹೌಸ್ ಅಂತ ಹೇಳಿ ಒಂದು ಇದಕ್ರಿ ಅವರು ಒಡಂಬಡಿಕೆ ಮಾಡ್ಕೊಂಡು ಇಲ್ಲಿ ಖಾಲಿ ಬಟ್ಟೆ ತಯಾರು ಮಾಡ್ತಿದ್ವಿ. ಪರ್ಮಿಷನ್ ಅಷ್ಟೇ ಇತ್ತು ನಮ್ಮ ಮೊದಲ ಅವಾಗಿಂದ. ಅವಾಗ ನಾವ್ ಏನ್ ಮಾಡ್ಬಿಟ್ರಿ, ಅದನ್ನ ಮುಂಬೈಕ್ ನಾವು ಕಲರಿಂಗ್ ಕಳಿಸಿದ್ವಿ. ಇದು ಯಾವಾಗ 1975ರಿಂದ 90ರವರೆಗೆ ನಾವು ಬಟ್ಟೆ ಅನಾನುಕೂಲದಿಂದ ಈಗ ಬಟ್ಟೆ ನಾವು ಸ್ವಲ್ಪ ಇದಾಗಿ ಹೋಗ್ತೀವಿ ಅದು. ಆಮೇಲಿಂದ ಈಗ ಹೋದ ವರ್ಷದಿಂದ ರೀ ಖಾದಿ ಕಮಿಷನ್ ಅವರು ನಮಗೆ ಆರ್ಡರ್ ಕೊಟ್ರಿ, ಧ್ವಜನೆ ನೀವು ತಯಾರು ಮಾಡ್ರಿ ಅನ್ನಂತ ಒಂದು ಹೆಮ್ಮೆಯ ವಿಷಯ ನಮಗಿದು. ಇವು ಬತ್ತಿ ಅಂತೇಳಿ ಬರ್ತೈತ್ರಿ, ಹತ್ತಿಯಿಂದ ತೆಗದಂತ ಒಂದು ಬತ್ತಿ ರೀ ಇದು. ಇದು ಚಿತ್ರದುರ್ಗದೊಳಗ ತಯಾರಾಕತ್ರಿ. ಇದು ಚಿತ್ರದುರ್ಗ ಅಂದ್ರಿ. ಅಲ್ಲಿ 3 ಸ್ಟೇಟಿಗೆ ಇವರು ಸಪ್ಲೈ ಮಾಡ್ಬೇಕ್ರಿ. ಇವ್ರು ಚಿತ್ರದುರ್ಗದವ್ರು ಬೆಳಗಾವಿ ಜಿಲ್ಲಾ ಐತ್ರಿ, ಆಮೇಲೆ ಧಾರವಾಡ ಜಿಲ್ಲಾ ಐತ್ರಿ, ಹಾವೇರಿ ಜಿಲ್ಲಾ ಐತ್ರಿ, ಬೆಂಗಳೂರು, ಕೇರಳ, ತಮಿಳುನಾಡು, ಈಗ ಯಾವ ಸ್ಟೇಟಿಗೆ ಬೇಕಂತಾರಲ್ಲ ಅದು ಸಪ್ಲೈ ಮಾಡ್ತಿದ್ದಾರೆ. ಇದು ಪ್ಯೂರ್ ಹತ್ತಿಯಿಂದ ಇದರಿಂದ ನೂಲ್ ತಯಾರಾಕತ್ತಿ. ಈ ತರ ಬೆಳೆ ಮಾಡ್ಕೊಂತೇವ್ರಿ. ಬೆಳೆ ಮಾಡ್ಕೊಂಡ ನಂತರ ಮೈದಾ ಹಿಟ್ಟು, ಅಂಟು, ಬೇವಿನ ಎಣ್ಣೆ ಹಾಕಿ ಕುದಿಸ್ತಾರ. ಇದನ್ನ ನೂಲ್ ಕುದಿಸೋದು ಅಲ್ಲಿ ಹತ್ತಿ ತಯಾರಾದ್ಮೇಲೆ ನೂಲ್ ತಯಾರಾಕತ್ರಿ. ನೂಲ್ ತಯಾರಾದ್ಮೇಲಿಂದ ಗಂಜಿಗೆ ಹೋಗತ್ತೆ. ಒಂದಂತೂ ಹೇಳಲೇಬೇಕು, ಸೌದೆ ಮನೆ ಒಳಗೆ ಬರ್ತಾ ಇದ್ದೀನಿ, ಆದರೂ ಆ ಹಳೇ ಒಂದು ಆಂಟಿಕ್ದು ಆ ಪರಿಮಳ ಇದೆಯಲ್ಲ, ಅದು ನಿಜವಾಗ್ಲೂ ಈ ಜಾಗದಲ್ಲಿದೆ. ಒಂಥರ ಎಷ್ಟೋ ವರ್ಷಗಳದ್ದು
ಕೂಡಿಟ್ಟಿರೋ ಒಂದು ಸಂಪತ್ತಿರುತ್ತಲ್ಲ ಅದ್ರದ್ದು ಘಮ ನನಗೆ ಸಿಗ್ತಾ ಇದೆ ಇಲ್ಲಿ. ಕಟ್ಟಿಗೆಯಿಂದ ನಾವು ಇಲ್ಲಿ ಸೌದಿ ಇದನ್ನ ಮಾಡ್ಕೊಂತೀವ್ರಿ. ಓಕೆ. ಸೌದಿ ಮಾಡ್ಕೊಂಡ ನಂತರ ಇಲ್ಲೇನೈತಿಲ್ಲಿ ಇಲ್ಲಿ ಒಂದು ಕೊಡದಾಗ ಒಂದು 10 ಕೊಡ ನೀರು ಹಾಕ್ತೇವೆ. ಹಾಕಿ ಅದನ್ನ ಕುದಿ ಬರ್ತೈತಿ. ಕುದಿ ಬಂದ ನಂತರ ಆ ನೂಲ್ ಏನೈತಲ್ರಿ ಇದ್ರೊಳಗೆ ನೆನೆ ಹಾಕ್ತೇವೆ. ಅಷ್ಟು ನೂಲ್ನು? ಹ್ಞೂ ರೀ. ಒಂದು 1000 1500 ಹಿಂಗ ಒಂದು ಎಣಿಕೆ ಮಾಡಿ ಅದಕ್ಕೆ ಹಾಕ್ತದೆ. ಅಂದ್ರೆ ಎಷ್ಟು ಪ್ರಮಾಣ ಇರ್ತದೆ ಅದಕ್ಕೆ 10 ಕೊಡ ನೀರಿಗೆ ಇಷ್ಟೇ ಲಡಿ ಹಾಕ್ಬೇಕು ಅನ್ನೋ ರೂಲ್ಸ್ ಇರುತ್ತೆ. ಆ ಪ್ರಕಾರ ನಾವು ಹಾಕ್ತದೆ. 10 ಕೊಡ ಹಾಕಿ 1000 ಲಡಿ ಹಾಕ್ತಾರೆ. ಈಗ ಒಂದು 25-30 ವರ್ಷದಿಂದ ಇದೇ ಕೈಕೊಳಗೆ ಬರ್ತೈತ್ರಿ. ಹೌದಾ? ಹ್ಞೂ ರೀ. ಇಲ್ಲಿ ಏನೈತಲ್ರಿ ಆ ಬೆಳಿ ಏನೈತಲ್ರಿ ಆ ಬೆಳಿ ಇಲ್ಲಿ ಹಾಕ್ತಾರೆ. ಈಗೇನ ರಾಟಿಯಿಂದ ಬಂದ್ ಬೆಳಿಯನ್ನ ಗಂಜಿ ಒಣ ಹಾಕ್ತಾವ್ರಿ. ಒಣ ಬೆಳಿ ಅಂತ ಇಲ್ಲಿ ಐತಿ ನೋಡ್ರಿ. ಈ ಬೆಳಿ ಅಂತೂ ನಾವು ಇದ್ರೊಳಗೆ ಹಾಕ್ತೇವೆ. ಏನಂತಲ್ರಿ ಈ ಬೆಳೆಗಳು ಏನತ್ತಾವಲ್ರಿ ಇದ್ರೊಳಗೆ ಹಾಕ್ತೇವೆ. ಒಳಗಿದ ಕೈ 40 ವರ್ಷದಿಂದ ಇದು ಒಣಗಾದ್ಮೇಲೆ ಈ ತರ ಒಣಗಿದ ನಂತರ ಇದು ಗಂಜಿ ಹಾಕಿದ್ರಿ. ಇದು ಒಣಗಿದ ನಂತರ ಏನೈತಲ್ರಿ ಈ ಪ್ರೋಸೆಸ್ ನೋಡಿ ಎಳಿ ತಗೊಂತೇವ್ರಿ. ಎಳಿ ತಗೊಂಡ ನಂತರ ಇಲ್ಲಿ ಏನೈತಲ್ರಿ ಇದಕ್ಕೆ ಮಿಷನ್ ಚಾಲು ಮಾಡಿ ಇದು ಈ ತರ ನೂಲು ತಯಾರು ಮಾಡ್ತೀವಿ. ಈ ನೂಲು ಇದನ್ನೇನು ಇದು ಗಂಜಿ ಮಿಕ್ಸ್ ಇದೆಯಲ್ಲ ಈ ಮಿಷನ್ ಚಾಲು ಮಾಡಿದ ನಂತರ ಈ ತರ ಎಳಿ ನೀಟಾಗಿ ಎಳಿ ಬರೋದ್ರಿ. ಮಿಷನ್ ಇದು ಸ್ವಲ್ಪ ಕರೆಂಟ್ ಮೇಲೆ ಇಟ್ಟವ್ರಿ. ಕೈಲಿ ಇದು ಆಗೋದಿಲ್ಲ ಅನ್ನೋ ಸಲುವಾಗಿ ಮಿಷನ್ ಮೇಲೆ ಇಟ್ಟವ್ರಿ. ಓದಿದ್ದೇನದಲ್ಲ ಎಲ್ಲ ಪ್ರೋಸೆಸ್ ಎಲ್ಲ ಕೈ ಮೇಲೆ ಅಷ್ಟು ಕೈ ಮೇಲೆ. ಇದೊಂದು ಒಂದಿ ಮಾತ್ರ ಇದ್ರೊಳಗ್ರಿ. ಸೊ ಕರೆಂಟ್ ಚಾಲು ಮಾಡಿದ್ರೆ ಇದು ಆಟೋ ರನ್ ಮಿಷನ್ಸ್ ಗಳು. ಹ್ಞೂ ಮಿಷನ್ ತಾನೇ ಇಲ್ಲಿಗೆ ಹಾಕಿದ್ರೆ ನೂಲನ್ನ ಅದು ತಾನೇ ಸುತ್ಕೊಂಡು ಇದೊಂದು ಹಾಕಿರ್ತೀರಲ್ವಾ ಇಲ್ಲಿಗೆ ಅಷ್ಟಕ್ಕೂ ಹಾಕೊಂತ ಹೋಗ್ತದ. ಎಲ್ಲದಕ್ಕೂ ಪೂಜೆ ಮಾಡಿ ಇಟ್ಟಿದ್ದೀರಾ ಅಲ್ವೇನ್ರಿ? ಇಲಿವಾರ ಅಂತ ಹೇಳಿ ನಾವು ಗಣಪನ ಮರದಿವ್ಸ್ರಿ ನಾವ್ ಒಟ್ಟ ಎಡಿ ಮಾಡ್ತೇವ್ರಿ. ಹೌದಾ? ಕಡಬು ಕೊಡೋ ಮಾತೆಗೆ ಕೊಡ್ಲೇಬೇಕು. ಕಡಬು ಬಜ್ಜಿ ಅನ್ನ ಅವೆಲ್ಲ ಹಾಕಿ ಒಂದಿಟ್ಟು ಪೂಜೆ ಮಾಡ್ತೇವೆ. ಒಳ್ಳೆ ಮಾಡಿದೀರಾ. ಇದೊಂಥರ ನನ್ನ ಮನೇಲಿ ಹೇಗೆ ಓಡಾಡ್ತೀನೋ ಅದೇ ತರ ನನ್ನ ಭಾರತದ ಧ್ವಜವನ್ನ ನೇಯುವಂತ ಜಾಗದಲ್ಲಿ ಹಾಗೆ ಓಡಾಡ್ತಿದ್ದೀನಿ. ಅಷ್ಟೇ ಸ್ವತಂತ್ರ ಕೊಟ್ಟಿದ್ದಾರೆ. ಅಜ್ಜರಿಗೆ ಧನ್ಯವಾದ ಹೇಳಬೇಕು. ಈ ತರ ನಮಗೆ ನೂರು ಸುತ್ತಕೊಂಡ ನಂತರ ನಾವು ಮಗ್ಗ ಸಲುವಾಗಿ ಒಂದು 100 ಮೀಟರ್ ಅಖಂಡ ಬರ್ಲಿ ಅಂತ ಹೇಳಿ ಅಲ್ಲಿ ವಾಷಿಂಗ್ ಮಿಷಿನ್ ಒಳಗೆ ಅಲ್ಲಿ ಹಾಕ್ತಾವ್ರಿ. ತೋರಿಸ್ತೇವ್ರಿ ನಿಮಗೆ ಮುಂದೆ. ಹಾಗಾದ್ರೆ ಅಷ್ಟು ದೊಡ್ಡ ಬಟ್ಟೆ ಮಾಡ್ಬೇಕಾದ್ರೆ ಈ ತರದ್ ಬಾಳ ನೂಲ್ ಬೇಕು. ಬಾಳ್ ಬೇಕ್ರಿ. ಲೈಟ್ ಐತೇನ್ರಿ ಅಜ್ಜರ? ಇಲ್ಲಿ ಇದ್ದಂಗಿದೆ. ಬೆಳಗ್ಗೆ ಹೊತ್ತು ಬೆಳಕು ಬರುತ್ತಾ? ಕಿಟಕಿ ಎಲ್ಲ ತಕೋಬೇಕು. ಚರಕದ ಮುಂದೆ ಕುಳಿತಿರುವಂತಹ ಮಹಾತ್ಮ ಗಾಂಧಿಯವರ ಭಾವಚಿತ್ರದ ಮುಂದೆ ನಾನು ನಿಂತು ಅದರ ಮುಂದೆ ಭಾರತದ ಹೆಮ್ಮೆ ನಮ್ಮೆಲ್ಲರ ಪ್ರೀತಿಯ ತಿರಂಗ ಧ್ವಜದ ಬಟ್ಟೆ ತಯಾರಾಗುವಂತಹ ಜಾಗ. ನಿಜಕ್ಕೂ ಇದು ಪವಿತ್ರವಾದ ಸ್ಥಳ ಅಜ್ಜಾರ. ಪವಿತ್ರವಾದ ಸ್ಥಳ. ಅಜ್ಜಾರ ಆಗ್ಲೇ ಹೇಳ್ದಂಗೆ ಹತ್ತಿಯಿಂದ ಈಗ ಇದು ನೂಲಿನ ಒಂದು ಸ್ವರೂಪವನ್ನ ಪಡ್ಕೊಂಡಿದೆ. ಇದು ಎಣಿಕೆ ಮಾಡಿರಿ ನಾವ್ ಇಲ್ಲಿ ಒಂದೊಂದು ಜೋಡಿಸ್ಕೊಂತೇವ್ರಿ. ಪೂರ್ತಿ ಇದಕ್ಕೆ ಪ್ರೋಸೆಸ್ ಐತಿ. ಅಂದ್ರೆ ನಮಗೆ ಎಷ್ಟು ಉದ್ದಕ್ಕ ಅಗಲಕ್ಕೆ ಎಷ್ಟು ಸೆಂಟಿಮೀಟರ್ನಿಂದ ಎಷ್ಟು ಬರ್ತೈತಿ ಅನ್ನುವಂತ ಒಂದು ಚಾರ್ಟೆಟ್ ಇದನ್ನ ಹಾಕೊಂಡು ಇದು ಮಾಡ್ಕೊಂಡು ಆ ಪ್ರಕಾರ ನಾವು ಇಲ್ಲಿ ಮಿಷನ್ದೊಳಗೆ ನಾವೇನ್ ಮಾಡ್ತೇವ್ರಿ ಸುತ್ಕೊಂತೇವ್ರಿ. ಇಲ್ಲಿ ಏನೈತಲ್ರಿ ಇದು ಪುಟ್ಟಿದ ಹಿಂಗ್ ಸುತ್ತಕೊಳ್ಳೋದ್ರಿ. ನೋಡಿ ಇದು ಕೈಯಲ್ಲೇ ಮಾಡೋದು. ಇದು ಕೈಲೇ ರೀ. ಹೌದಾ? ಅದು ಒಂದೇ ಕರೆಂಟ್. ಉಳಿದೆಲ್ಲಾನು ಕೈಲಿ ಒಳಗ್ರಿ. ಎಲ್ಲ ತಿರುಗಿಸ್ತಾನೆ ಇರೋದು ಅದನ್ನ. ಒಂದು 100 ಮೀಟರ್ ಅಂತ ಗೇಜ್ ಇರ್ತೈತಿ. ಆ ಗೇಜ್ ದಾಟ್ತಂದ್ರೆ ಮತ್ತೆ ಹೆಚ್ಚಿಗೆ ಹೋಗತ್ತ. ಹಿಂಗಾಗಿ ಅದನ್ನ ನಾವು ಅಲ್ಲಿ ಇದನ್ನ ಮಾಡ್ಕೊಂಡು ಗೇಜಿ ಪ್ರಕಾರ ಒಂದ್ 100 ಮೀಟರ್ ಏನು ಗೇಜ್ ಇಟ್ಟಿರ್ತೇವೆ. ಆ ಪ್ರಕಾರ ನಾವು ಸುತ್ತಿಟ್ಟಿರ್ತೇವೆ. ಇಷ್ಟು ದೊಡ್ಡದು ನೂಲಿಂದು ಸ್ವರೂಪ ಅಂದ್ರೆ ತಿರುಗುತ್ತಲ್ಲ ಅದನ್ನ ಇಲ್ಲಿಂದ ಅಲ್ಲಿಗೆ ಹೇಗೆ ಎತ್ಕೊಂಡು ಹೋಗ್ತೀರಾ? ಅದು ಇಲ್ಲಿ ಇದ್ರೊಳಗೆ ಸುತ್ಕೊಂತೇವ್ರಿ ಹೊಳ್ಳಿ ನಾವು. ಸೂಪರ್ ರೀ. ಒಳ್ಳೆ ಆತ್ರಿ ಅದು. ಈಗ ಅಷ್ಟು ನೂಲನ್ನ ಏನ್ ಮಾಡ್ತೀರಾ ಅದನ್ನ ಹೇಳಿ. ಅದನ್ನ ಅಲ್ಲಿಂದ ಅಲ್ಲಿಗೆ ಹೇಗೆ ತಗೊಂಡ್ ಹೋಗ್ತೀರಾ? ಈಗ ಸುತ್ಕೊಂತವ್ರಿ. ಈಗ ಒಂದ್ 100 ಮೀಟರ್ ಏನಿರ್ತೈತಲ್ರ ಅದ ಇದ್ರೊಳಗೆ ಏನಂತಾರ ಇದೆ ಹೊಳ್ಳಿ ಸುತ್ಕೊಂತವ್ರ.
ಈಗ ಏನಂತಲ್ರಿ ಅದು ಒಂದೊಂದು ಇದಕ್ಕೆ ರೀ ಕಟ್ಕೊಂಡ್ರಿ ಹೊಳ್ಳಿ ರಿಪ್ಪನ್ ನಾವು ಸುತ್ಕೊಂತೀವಿ ಸುತ್ಕೊಳ್ತಾ ಹೋಗ್ತೀರಾ ಹೀಗೆ. ನೀವೆಷ್ಟು ಹೇಳಿದ್ರಿ? 100 ಡಯಾಮೀಟರ್, ಒಂದು 100 ಮೀಟರ್. 100 ಮೀಟರ್. ಓಕೆ ಓಕೆ. ಬರ್ರಿ ಅಜ್ಜಾರೆ, ಈಗ ಅಜ್ಜಾರು ನನಗೆ ಈ ನೂಲು ಆ 100 ಮೀಟರ್ದು ತಯಾರಾಯ್ತು. ಎಲ್ಲಿ? ಅಲ್ಲಿ ಆ ಮೆಷಿನ್ ಅಲ್ಲಿ ಅಲ್ವೇನ್ರಿ ಅಜ್ಜಾರ? ಈಗ ಆಕ್ಚುಯಲ್ ಮಗ್ಗಕ್ಕೆ ಬರ್ತಾ ಇದ್ದೀವಿ. ಎಲ್ಲಿ ಅಂತಂದ್ರೆ ಬಟ್ಟೆ ನಿಜವಾದ ತಯಾರಿಕೆ ನಡೆಯುವಂತಹ ಜಾಗ. 100 ಮೀಟರ್ ನಾ ಏನು ಹೇಳಿದ್ನಲ್ರಿ ಆ ಪ್ರಕಾರ ನೀವು ರಿಪ್ಪನ್ ಸುತ್ಕೊಂಡು ಬಂದಿದ್ದೀರಿ. ಸುತ್ಕೊಂಡು ಬಂದು ಇದು ಅಲ್ಲೇ ಸರಿಬಾರ್ದು ಅನ್ನೋ ಸಲುವಾಗಿ ಇಟ್ಟಿದ್ದೀವಿ, ನೂಲು ಹೊರಗೆ ಬರಬಾರ್ದು ಅನ್ನೋ ಸಲುವಾಗಿ. ಈಗ ಏನೈತಲ್ರಿ ಇದು ಮೀಟರ್ 28 29 ಮೀಟರ್ ಏನಿದೆ ಅರಿವು ತಯಾರಾದ ನಂತರ ನಾವು ಇಲ್ಲಿ ಕಟ್ ಮಾಡ್ಕೊಂತೀವ್ರಿ. ಕಟ್ ಮಾಡ್ಕೊಂಡ ನಂತರ ಅದೇನು ನಾವು ಅಲ್ಲಿ ಬೀಮ್ ತೋರಿಸಿದ್ನಲ್ರಿ ಆ ಎಳಿ ಒಂದಕ್ಕೊಂದು ಎಳಿ ಏನೈತಲ್ರಿ ಜಾಯಿಂಟ್ ಮಾಡ್ಕೊಂತೀವಿ ನಾವು. ಪೂರ್ ಜಾಯಿಂಟ್ ಮಾಡ್ಕೊಂಡ ನಂತರ ಮುಂದೆ ಮತ್ತೆ ಸ್ಟಾರ್ಟಿಂಗ್ ಇರೋದು. ಈಗ ಅದು 100 ಮೀಟರ್ ಕುಲ್ಲಾನೇ ಐತ್ರಿ. ಈಗ ಅದು ಈಗ ಅದಕ್ಕೆ ಜಾಯಿಂಟ್ ಮಾಡ್ಕೋಬೇಕು ನಾವು. ಜಾಯಿಂಟ್ ಮಾಡ್ಕೋಬೇಕಂದ್ರೆ ಇದು ಮುಗಿದ ನಂತರ ಏನೈತಲ್ರಿ ಇಲ್ಲಿ ಕಟ್ ಹಾಕತ್ರ ಅದು. ಇದೇ ಒಂದೊಂದು ಎಳಿ ಏನದಾವಲ್ರಿ ತಗೊಂಡು ಅವಕ್ಕೆ ಒಂದೊಂದು ಜಾಯಿಂಟ್ ಮಾಡ್ಕೋಬೇಕು ನಾವು. ಜಾಯಿಂಟ್ ಮಾಡಿದ್ರೆ ಆದ್ಮೇಲೆ ಮುಂದೆ ಜಾಯಿಂಟ್ ಹೇಗೆ ಮಾಡ್ತೀರಾ? ಇದು ಮಾಡ್ತಾರೆ ಕೈಲೇ ಮಾಡ್ಬೋದು ಅದನ್ನ? ನೀವೇ ಮಾಡ್ತೀರಾ? ಅವರು ಮಾಡ್ಕೊಂತಾರೆ. ಅಜ್ಜರ ಇದು ಅಂದಾಜು ನಿಮ್ ಪ್ರಕಾರ ಎಷ್ಟು ವರ್ಷದ ಮಷಿನ್ ಇರ್ಬೋದು ಇದು? ಇದು ಒಂದು 50 ವರ್ಷದ ಮಿಷನ್ಗಳು ಅದಾವ. ಹೌದಾ? 50-55 ವರ್ಷ. 50 ವರ್ಷ 50 ಆಚೆ ಈಚೆ. ಓಕೆ. ನಾ ಬರೋದಕ್ಕಿಂತ ಮೊದಲೇ ಇದ್ದು. ಮೊದಲೇ ಇತ್ತಾ? ಹ್ಞೂ. ಅದಕ್ಕೆ ಮತ್ತೆ ನಂದು ಬಂದ 40 ಮೇಲೆ ಆಯ್ತ್ರಿ. ಯಾಕೆ ಹೇಳಿ ಕಟ್ಟಿಗೆದಲ್ವಾ, ಅದನ್ನ ಕಾಪಾಡ್ಕೊಳ್ಳೋದು ಅಷ್ಟೇ ದೊಡ್ಡ ವಿಷಯ. ದೆಹಲಿ ಕೆಂಪು ಕೋಟೆ ಮೇಲೂ ಹಾರಾಡೋದು ಇಲ್ಲಿಂದ ಹೋದಂತದ್ದೇ ಗರಗದ್ದೆ. ನೀವೇ ಮಾಡಿದ್ದ. ನನ್ನಮ್ಮ ಭಾರತೀಯ ಪ್ರೀತಿಯ ಧ್ವಜವನ್ನ ನೇಯ್ತಾ ಇರುವಂತ ಮಹಾತಾಯಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮ್ಮ ಹೆಸರು? ಸಾವಕಾರಿ. ಸರಿ, ಸಾವಕ್ಕರ್ ಅವರು. ಸಾವಕ್ಕರ್ ಅವರೇ, ನೀವು ಎಂತ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಅಂತ ನಿಮಗೆ ಎಷ್ಟು ಮಟ್ಟಕ್ಕೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ, ಆದರೆ ನಾವಂತೂ 1000 ಶರಣನ್ನ ಹೇಳಬೇಕು ನಿಮ್ಗಾಗ್ಲಿ ಅಜ್ಜಾರ್ಗಾಗ್ಲಿ. ಅಜ್ಜಾರ್ ಹೇಳಿದ್ರು 40 ವರ್ಷದಿಂದ ಇದ್ದೀರಾ ನೀವು, ಅಂತಿಂತ ಮಾತಲ್ಲ ಅದು. ಮತ್ತೆ ನೀವು ಇದೇ ಊರವರ? ನೀವು ಈ ಊರಲ್ಲಿ ಹುಟ್ಟಿರೋದು ಎಂತ ಅದೃಷ್ಟದ ವಿಷಯ ಅಂತಂದ್ರೆ ಇಡೀ ಭಾರತನೇ ತಿರುಗಿ ನೋಡುವಂತಹ ಒಂದು ಹೆಮ್ಮೆಯ ಸ್ಥಳ ಗರಗ. ಅದು ನಮ್ಮ ಕರ್ನಾಟಕದಲ್ಲಿದೆ ಅನ್ನೋದು ಇನ್ನೂ ದೊಡ್ಡ ಹೆಮ್ಮೆಯ ವಿಷಯ. ಈ ಹೇಳ್ಬೇಕು ಅಂದ್ರೆ ಅಜ್ಜಾರ, ನಮ್ಮ ಕರ್ನಾಟಕದಲ್ಲಿರೋರು ಎಷ್ಟೊಂದು ಜನಕ್ಕೆ ಈ ವಿಷಯನೇ ಗೊತ್ತಿರೋದಿಲ್ಲ, ಮಾಹಿತಿನೇ ಇರೋದಿಲ್ಲ. ಅದು ತೋರಿಸೋ ಒಂದು ಸಣ್ಣ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಇವತ್ತು ಅಂತಂದ್ರೆ ನನಗದು ಹೆಮ್ಮೆಯ ವಿಷಯ. ಅದು ಎಷ್ಟು ಜನಕ್ಕೆ ತಲುಪುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದ್ರೆ ನನ್ನ ಕಣ್ಣು ಇವತ್ತು ತಂಪಾಗ್ತಿದೆ. ಹೌದು, ಮತ್ ನನ್ನ ಕಣ್ಣು ತಂಪಾಗ್ತಿದೆ. ಆಮೇಲೆ ಈ ಸ್ಥಳದಲ್ಲಿ ನಿಂತಿದ್ದೀನಲ್ಲ, ಅದ್ರದ್ದು ವೈಬ್ಸೇ ಬೇರೆ ತರ ಇದೆ. ನಾನೊಂಥರ ಈ ಕೆಂಪು ಕೋಟೆ ಹತ್ರ ಆ ಬಾವುಟ ಆರಿಸ್ಬೇಕಾದ್ರೆ ಎಷ್ಟು ಭಾವುಕಳಾಗಿರ್ತೀನೋ, ಮತ್ತೆ ಇಂಡಿಯಾ ಬಾರ್ಡರ್ ಅಲ್ಲಿ ಆ ಸೈನಿಕರು ಮಾರ್ಚ್ ಫಾಸ್ಟ್ ಮಾಡ್ಬೇಕಾದ್ರೆ ಎಷ್ಟು ಭಾವುಕರಾಗಿರ್ತೀವೋ, ಈ ಬಾವುಟ ನೀಬೇಕಾದ್ರೆ ನಾನು ನೋಡ್ಬೇಕಾದ್ರೆ ಅಷ್ಟೇ ಭಾವುಕಳಾಗ್ತಾ ಇದ್ದೀನಿ. ಸೊ ನೋಡಿ, ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ನಾವು ಮುಟ್ಬೋದಲ್ವಾ ಇದನ್ನ? ಒಂಥರ ಎಷ್ಟು ಖುಷಿ ಆಗ್ತಿದೆ ಅಂತಂದ್ರೆ ಅಮ್ಮನ ತಲೆನೇ ನೇವರಿಸ್ತಿದ್ದೀನಿ ಅಂತ ಅನಿಸ್ತಿದೆ. ನೂಲು ಅಜ್ಜರಲ್ಲಿ ತೋರಿಸಿದ್ದು ಹತ್ತಿ ಹೋಗಿ ನೂಲಾಯ್ತು, ನೂಲು ಈಗ ಬಟ್ಟೆ ಆಗಿದೆ, ಖಾದಿ ಬಟ್ಟೆ. ಆ ಖಾದಿ ಬಟ್ಟೆ ಮುಟ್ಟೋಂಥ ಫೀಲೇ ಬೇರೆ, ಮತ್ತೆ ಅದ್ರ ಕ್ವಾಲಿಟಿ ಬಗ್ಗೆ ಮಾತಾಡಂಗೆ ಇಲ್ಲ. ಕೆಲವು ಜನ ಎಂತಾರ ಆದ ಕೆಲಸ ಅಂತ ಹಿಂಗೆಲ್ಲ ವಿಚಾರ ಮಾಡ್ತಾರ್ರಿ. ಇದು ಈಗ ನಿಮ್ಗೆ ಏನ್ ಅನಸ್ತತ್ರಿ? ಅಯ್ಯೋ ಇದೆಷ್ಟಾ ಇದು ಇದ್ದಿತ್ತು ಅನಸ್ತತ್ರಿ. ಹೌದು, ನಮಗ ದುಡಿಯೋರ್ಗೆ ಇದು ನಮಗೊಂದು ಹೆಮ್ಮೆ ರೀ. ಹೌದು, ಹೆಮ್ಮೆ ವಿಚಾರ ಆಗ್ಲೇಬೇಕು. ಯಾಕೇಳಿ ನೀವು ಅಂತಿಂತ ಕೆಲಸ ಮಾಡ್ತಿಲ್ಲ, ರಾಷ್ಟ್ರ ಕಟ್ಟೋ ಕೆಲಸ. ರಾಷ್ಟ್ರ ಅಂತ ತೋರಿಸ್ಕೊಳ್ಳೋದೇ ನಾವು ಧ್ವಜದಲ್ಲಿ. ಆ ಧ್ವಜ ನೇಯ್ತಾ ಇರೋರು ನೀವು. ಎಂತ ಹೆಮ್ಮೆ ಕೆಲಸ ಇದು. ಒಂದ್ಸಲ ಮಾಡಿ ಸಾವಕ್ಕವ್ರೆ, ಕಾಯುತ್ತದೆ ಕೈಲಾಸ. ಆ ನೂಲು ಅಲ್ಲಿ ಬಟ್ಟೆಯಾಗಿ ಪರಿವರ್ತನೆ ಆಗೋದನ್ನ ನೋಡಿ. ನೂಲು ಅದಕ್ಕಿಂತ ಮುಂಚೆ ಅಲ್ಲಷ್ಟು ಭಾಗದಲ್ಲಿ ಖಾಲಿ ನೂಲು ಕಾಣಿಸ್ತಾ ಇತ್ತು, ಇವಾಗ ಅದು ಬಟ್ಟೆ ಹಾಕಿ ಪರಿವರ್ತನೆ ಆಗ್ತಾ ಇದೆ. ಆಕೆಯ ದಣಿದ ಕೈಗಳು ನಮ್ಮ ಇಡೀ ಭಾರತವನ್ನ ತಿರಂಗಮಯವಾಗಿ ಮಾಡೋದ್ರಲ್ಲಿದೆ ನೋಡಿ. ಹಾಗೆ ಎಷ್ಟು ದೂರಕ್ಕೆ ಹೋಗ್ತಾ ಇದೆ. ಆಮೇಲೆ
ಅಜ್ಜಾರ್ ಹೇಳ್ದಂಗೆ ಎಲ್ಲವೂ ಕೈಯಿಂದನೇ ಮಾಡೋದು, ಎಲ್ಲ ಕೈಯಿಂದನೇ ಮಾಡೋದು. ಕೈನು ಆಡ್ತಾವ್ರಿ, ಕಾಲು ಆಡ್ತಾವ್ರಿ. ಹೌದು, ಕಾಲು ಕೂಡ ಆಡ್ತಾ ಇದ್ದೆ. ಟೈಲರಿಂಗ್ ಮಿಷಿನ್ ಕಂಡಂಗ ನಿಮ್ಗೆ ಹೆಂಗ್ ಗೊತ್ತಾಗ್ತಿದೆ ಅದು ಈ ಕಾಲೇ ತುಳಿಬೇಕು ಆ ಕಾಲೇ ತುಳಿಬೇಕು ಮೇಡಮ್? ಈಗ ಇದು ಬಲ್ಗಡ್ಸಿನ ಐತ್ರಿ. ಈಗ ನಾ ಬಲ್ಗಡ್ಸಿನ ಕಾಲ್ ತೋದೇನ್ರಿ ಅದನ್ನ. ಇಲ್ಲ ಈಗ ಎಡಕ್ ಹೋತ್ರಿ ಅದ, ಈಗ ಎಡಗಾಲ ತುಳಿದು ಬಡ್ಕೋತೇವ್ರಿ. ಓಕೆ ಓಕೆ. ನೋಡಿ ನೋಡಿ, ಅದು ಒಂದು ರಪ್ ಅಂತ ಪಾಸ್ ಆಯ್ತು. ಅದ್ರಲ್ಲಿ ಒಂದೇನೋ ಒಂದು ಚಿಕ್ಕದು ಇದಿದೆ. ರೀಲ್ ಐತ್ರಿ, ರೀಲ್. ಓಕೆ. ಈ ರೀಲ್ ಅಲ್ಲಿರೋ ನೂಲೆಲ್ಲ ರೀಲಿಗೆ ಸುತ್ಕೊಳ್ತಾ ಇರುತ್ತೆ. ಅಂದ್ರ ಈಗ ಅಕ್ಕ ಬೇಕದಲ್ರಿ ಆಗ ಸುತ್ಕೊಡ್ತಾಳ್ರಿ. ಆ ಚರಕ ಅದು, ಅದರಿಂದ ಇವು ತಯಾರಕ್ಕ. ಓಕೆ. ಮೂವ್ ಆ ಕಡೆ ಒಂದ್ ಲೈನ್, ಈ ಕಡೆ ಒಂದ್ ಲೈನ್ ಬರುತ್ತೆ, ಆಕೆ ಹೀಗೆ ಹೇಳ್ಕೊಳ್ತಾರೆ. ಅಜ್ಜಾರ, ಸಾವಕ್ಕ ಅವರೇ, ಈ ಇದರಿಂದ ತಯಾರಾಗುವಂಥ ಧ್ವಜ ಪ್ರಧಾನಮಂತ್ರಿ ಹಿಡ್ಕೊಳ್ತಾರೋ, ರಾಷ್ಟ್ರಪತಿ ಹಿಡ್ಕೊಳ್ತಾರೋ, ಅಥವಾ ಯಾವ್ದಾದ್ರು ಭಾರತದ ಹೆಮ್ಮೆಯ ಮತ್ತೋರ್ವ ಸಾಧಕಿ ಹಿಡ್ಕೊಳ್ತಾಳೋ ಗೊತ್ತಿಲ್ಲ. ನಾನು ಇದಕ್ಕೊಂದು ನಮಸ್ಕಾರ ಹಾಕ್ತಾ ಇದ್ದೀನಿ. ನನಗೆ ಬಹಳ ಖುಷಿ ಆಗ್ತಿದೆ. ಆಮೇಲೆ ನಿಮ್ಗೆ ಥ್ಯಾಂಕ್ ಯು ಸೋ ಮಚ್. ಬಹಳ ಒಳ್ಳೆ ಕೆಲಸ ಮಾಡ್ತಿದ್ದೀರಾ. ನಿಮ್ಗೆ ಗೊತ್ತಿಲ್ಲ ನೀವ್ ಎಂತ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಅಂತ ಅನ್ಬಿಟ್ಟು. ಇಂಥ ಅದೃಷ್ಟ ಎಲ್ರಿಗೂ ಸಿಗಂಗಿಲ್ರಿ. ನನ್ನೂ ಸೇರ್ಸಿ ಹೇಳ್ತಿದ್ದೀನಿ. ಆದ್ರೆ ನನ್ಗೆ ಇವತ್ತಿನ ಒಂದ್ ಸಣ್ಣ ಅದೃಷ್ಟ ಅಂತಂದ್ರೆ, ಆಗ್ಲೇ ಒಂದು ಕಿಲಿ ಹಾಕಿದ್ದಿದ್ ನೋಡಿ ನನ್ಗೆ ಅಳು ಬರಂಗೆ ಆಗೋಗಿತ್ತು. ಅಯ್ಯೋ, ನಾನು ಅಲ್ಲಿಂದ ಬಂದಲ್ಲ ಹುಡ್ಕೊಂಡು ಅಂತ ಅನ್ಬಿಟ್ಟು. ಮೇಡಮ್ 5 ಸೂಟಿ ಕೊಟ್ಟಾರ್ರಿ. ಇಲ್ಲಿಗೆ ಜನ ಬಾಳ ಮಂದಿ ಬರ್ತಾರ, ದುಡಿತಾರ್ರಿ. ಆತ್ರಿ ಸಾವಕ್ಕ ಅವರ, ನಿಮ್ ಜೊತೆ ಮಾತಾಡ್ ಬಹಳ ಖುಷಿ ಆಯ್ತು. ಬಹಳ ಖುಷಿ ಆಯ್ತು. ಅಜ್ಜರ, ಆ ದೊಡ್ಡ ನೂಲಿಂದು ನೀವೇನು ಅಲ್ಲಿ ತೋರ್ಸುದ್ರಲ್ಲ, ಅದು ಇಲ್ಲಿ ಚಿಕ್ಕ ಚಿಕ್ಕ ಇದ್ರಲ್ಲಿ ಅವರಿಗೆ ಮಗ್ಗಕ್ರಿ ಯಾಳೆ ಅಂತಿರೋದು ಹಾಕ್ಲಿಕ್ಕೆ ಅದಕ್ಕೆ ಈ ಸುತ್ತಿ ಕೊಡ್ತಾರೆ. ಇದೊಂದ್ ಸಣ್ಣ ಕೆಲಸ ಆದ್ರೂ ಆದ್ರೆ ಇದಿಲ್ಲ ಅಂದ್ರೆ ಅದಾಗದೇ ಇಲ್ಲ ಅಲ್ವಾ? ಇವು ಬೇಕಾರಿ, ಅದು ಮಗ್ಗ ಹೋಗೋದಿಲ್ಲ. ಹೌದು ಅಕ್ಕರೆ. ನಿಮಗ್ ಗೊತ್ತಿರೋ ತರ ದಿನಕ್ಕೆ ಎಷ್ಟು ಸುತ್ತಿದ್ರಾ ಈ ತರ? ಇವ್ ವರ್ಕ್ ಹೆಂಗೈತಲ್ರಿ, ಇವ್ರ ವರ್ಕಿನ ಮೇಲೆ ಇವ್ರದ್ದು ವರ್ಕ್, ಇವ್ರದ್ದು ಹೆಚ್ಚಿಗೆ ವರ್ಕ್ ಇವ್ರು ಮಾಡಿದ್ರ ಅಂದ್ರೆ ಇವ್ರಿಗೆ ಹೆಚ್ಚಿಗೆ ವರ್ಕ್ ಬರ್ತದೆ. ಆಗ್ತದೆ. ಅದ್ಭುತ ಕೆಲಸದಲ್ಲಿ ಒಂದ್ ಸಣ್ಣ ಅಳಿಲು ಸೇವೆ. ಹೀಗೆ ಇಟ್ಕೊಳ್ಳೋದು, ನಾನೇ ಇಟ್ಕೊಳ್ಳ. ಇದು ಹಾಗೆ ತಿರುಗಿಸ್ತಾ ಇರೋದಾ? ಅದು ಹೆಂಗ್ ಸುತ್ಕೊಳ್ತಾ ಇದೆ, ಅದು ಯಾವ ಶೇಪಲ್ಲಿ ಸುತ್ಕೊಳ್ತಿದೆ ಅಂತ ನೋಡ್ತಾ ಇದೀನಿ. ಶ್ರಮಯೇವ ಜಯತೆ ಅಂತ ಹೇಳ್ತಾರೆ. ಜೊತೆಗೆ ಶ್ರಮದ ಜೊತೆಗೆ ನಾವು ಇಷ್ಟಪಟ್ಟು ಕಷ್ಟಪಟ್ಟು ಮಾಡುವ ಕಾಯಕ ಯಾವತ್ತೂ ನಮ್ಮ ಕೈ ಬಿಡೋದಿಲ್ಲ. ಇಂಥದ್ದೇ ಕಾಯಕ ಮಹಾತ್ಮ ಗಾಂಧೀಜಿಯ ಕನಸು ಚರಕ. ಚರಕದಿಂದ ಉತ್ಪಾದಿಸುವಂತಹ ಖಾದಿ ಬಟ್ಟೆ. ಈ ಗರಗದ ವಿಶೇಷತೆ ನಿಮ್ಗೆಲ್ರಿಗೂ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಈಗಾಗಲೇ ಒಂದಷ್ಟು ಸಂಕ್ಷಿಪ್ತವಾದ ಮಾಹಿತಿಗಳನ್ನು ನಿಮಗೆ ಕೊಟ್ಟಿದ್ದೀನಿ. ಗರಗದ ವಿಶೇಷತೆನೇ ಇಡೀ ಭಾರತಕ್ಕೆ ರಾಷ್ಟ್ರೀಯ ಮಟ್ಟದಲ್ಲಿ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ತನ್ನ ಕೇಸರಿ, ಬಿಳಿ, ಹಸಿರು ಆ ತ್ರಿವರ್ಣ ಧ್ವಜವಾಗಿ ಕಂಗೊಳಿಸುತ್ತೆ ಅಂತಂದ್ರೆ, ಆ ತ್ರಿವರ್ಣ ಧ್ವಜಕ್ಕೆ ಬೇಕಾದ ಬಟ್ಟೆಯನ್ನ ತಯಾರು ಮಾಡುವ ಜಾಗ ಗರಗ. ಇಲ್ಲಿರುವಂತಹ ಈ ಗ್ರಾಮೋದ್ಯೋಗದಲ್ಲಿ ನಡೆಯುವಂಥದ್ದು. ಇದರ ಜೊತೆಗೆ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ, ಈಗ ಗರಗಕ್ಕೆ ಸಿಕ್ಕಿರುವಂತಹ ಲೈಸೆನ್ಸ್ ಪ್ರಕಾರವಾಗಿ ಇವರು ಸಂಪೂರ್ಣವಾದ ಧ್ವಜವನ್ನು ಸಹ ಇವರೇ ತಯಾರು ಮಾಡಿ ಅದನ್ನ ಮಾರುಕಟ್ಟೆಗೆ ಒದಗಿಸ್ತಾ ಇದ್ದಾರೆ. ಸೊ ಇಂತಹ ಪವಿತ್ರವಾದ ಸ್ಥಳದಲ್ಲಿದ್ದೀನಿ. ಇನ್ನಷ್ಟು ಮಾಹಿತಿಯನ್ನ ಕೊಡ್ತೀನಿ. ಆ ಅಜ್ಜಾರ್ ಮುಖದಲ್ಲಂತೂ ಇರುವಂತಹ ಮುಗ್ಧತೆ ಆಗಿರಬಹುದು, ಅಥವಾ ತಾಯಿಯವ್ರ ಮುಖದಲ್ಲಾಗಿರಬಹುದು, ಅಕ್ಕಾರ ಮುಖದಲ್ಲಾಗಿರಬಹುದು, ಎಷ್ಟು ಒಳ್ಳೆ ಕಾಯಕವನ್ನು ಮಾಡ್ತಾ ಇದ್ದಾರೆ. ಮತ್ತು ಹೇಳಿದ್ರು ಇನ್ನೂ ಎಷ್ಟು ಇಲ್ಲೆಲ್ಲ ನೀವು ನೋಡ್ತಿದ್ದೀರಾ ಖಾಲಿ ಮಷಿನ್ಸ್ಗಳಿದೆಯಲ್ಲ, ಅಲ್ಲೆಲ್ಲ ಕೆಲಸಗಳು ನಡೆಯುತ್ತಂತೆ. ಆದರೆ ಡಿಮ್ಯಾಂಡಿಗೆ ತಕ್ಕನಾಗಿ ಕೆಲಸಗಳು ನಡೆಯುತ್ತೆ. ಈಗ ಸದ್ಯಕ್ಕೆ ಅವರು ಹೊರಗಡೆ ಹೋಗಿದ್ದಾರೆ, ನಾನು ಬಂದಿರೋ ಟೈಮಲ್ಲಿ ಸಿಕ್ಕಿಲ್ಲ. ಅದು ಒಂಚೂರು ನನಗೆ ಫೀಲ್ ಆಗ್ತಾ ಇದೆ. ಬಟ್ ಸ್ಟಿಲ್ ಇರೋದ್ರಲ್ಲಿ ಅತ್ಯಂತ ಖುಷಿಯ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದ್ದೀನಿ.